ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ಟಿಕೆಟ್ ಅನ್ನು ಪ್ರೊಫೆಸರ್ ಎಂ ನಾಗರಾಜು ಅವರಿಗೆ ಕೊಟ್ಟಿದೆ. ಈ ಸ್ಥಾನವನ್ನ ಬಿಜೆಪಿ ಜೆಡಿಎಸ್ಗೆ ಬಿಟ್ಟು ಕೊಡುತ್ತೆ. ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗೌಡರು ಕಣಕ್ಕಿಳಿತಾರೆ. ಅವರ ನಿವೃತ್ತಿಯಿಂದ ತೆರವಾಗ್ತಾ ಇರುವ ಸ್ಥಾನಕ್ಕೆ ಮತ್ತೆ ಅವರೇ ಹೋಗ್ತಾರೆ ಅನ್ನುವ ಚರ್ಚೆ ಜೋರಾಗಿತ್ತು. ಕುಮಾರಸ್ವಾಮಿ ಅವರು ಅದರ ಪ್ರಯತ್ನವನ್ನು ಮಾಡಿದ್ರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ರನ್ನ ಭೇಟಿಯಾಗಿದ್ರು. ಈಗ ನೋಡಿದ್ರೆ ದೇವೇಗೌಡರಿಗೆ ಟಿಕೆಟ್ ಇಲ್ಲ. ಪ್ರೊಫೆಸರ್ ಎಂ ನಾಗರಾಜು ರಾಜ್ಯಸಭೆಗೆ ಹೋಗ್ತಾ ಇದ್ದಾರೆ. ವಯಸ್ಸಿನ ಕಾರಣ ಇಲ್ವಾ ಅಥವಾ ರಾಜ್ಯಸಭೆಗೆ ಹೋಗುವ ಆಸಕ್ತಿಯನ್ನ ಅವರು ತೋರಿಸಲಿಲ್ವಾ? ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರರ ಪ್ರಕಾರ ರಾಜ್ಯ ಮಟ್ಟದಲ್ಲಿ ಯಾವುದೇ ಚರ್ಚೆನೇ ನಡೆದಿಲ್ಲ. ರಾಜಕೀಯ ಪರಿಸ್ಥಿತಿ ಗಮನದಲ್ಲಿಟ್ಟುಕೊಂಡು ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾಗೆ ಬಿಜೆಪಿ ಬೆಂಬಲ ಕೊಟ್ಟಿತ್ತು. ಇಲ್ಲಿಗೆ ಎಲ್ಲವೂ ಮುಗಿದಿಲ್ಲ, ಮುಂದೆ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂದಿದ್ದಾರೆ BY ವಿಜಯೇಂದ್ರ. ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಅವರ ಬಗ್ಗೆ ನಮ್ಮೆಲ್ಲರೂ ಕೂಡ ಅಪಾರವಾಗಿರ್ತಕ್ಕಂಥ ಗೌರವ ಇದೆ. ಅವರು ಹಿರಿಯರಿದ್ದಾರೆ. ದೇವೇಗೌಡರು ರಾಜ್ಯಸಭೆ ಬಗ್ಗೆ ರಾಜ್ಯ ಮಟ್ಟದಲ್ಲಂತೂ ನಮ್ದು ಯಾವುದೇ ರೀತಿ ಚರ್ಚೆಗಳು ನಡೆದಿರಲಿಲ್ಲ. ಸುಮಲತಾ ಅವ್ರ ಬಗ್ಗೆ ನಾವು ಕೂಡ ಅವರ ಹೆಸರು ಪ್ರಸ್ತಾಪ ಆಗಿತ್ತು. ಪಕ್ಷದ ವರಿಷ್ಠರು ಇವತ್ತಿನ ರಾಜಕೀಯ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಯಾರಿಗೆ ಅವಕಾಶ ಮಾಡಿಕೊಡಬೇಕು ಅದನ್ನು ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ ಪ್ರಾಮಾಣಿಕವಾಗಿ ದುಡಿದಿರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತರಿಗೆ ಭಾರತೀಯ ಜನತಾ ಪಾರ್ಟಿ ಅವಕಾಶ ಮಾಡಿಕೊಟ್ಟಿದೆ. ಸುಮಲತಾ ಅವರು ಕೂಡ ಅವ್ರ ಬಗ್ಗೆ ನಮಗೆ ಅಪಾರವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲರೂ ಕೂಡ ಅಭಿಮಾನ ಇದೆ. ತಮಗೆ ಗೊತ್ತಿರ್ಬೋದು, ಹಿಂದೆ ಲೋಕಸಭಾ ಚುನಾವಣೆ ನಿಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರ ರಾಜ್ಯದ ಅಧ್ಯಕ್ಷರಿದ್ದರು. ಮಂಡ್ಯ ಲೋಕಸಭಾ ಕ್ಷೇತ್ರ ಚುನಾವಣೆ ಇಂಡಿಪೆಂಡೆಂಟಾಗಿ ನಿಂತಾಗ ಬಿಜೆಪಿ ಸುಮಲತಾ ಅವ್ರಿಗೆ ಬೆಂಬಲವನ್ನು ಕೂಡ ನೀಡಿತ್ತು. ನಮ್ಮ ಬೆಂಬಲದಿಂದಾಗಿ ಅವರು ಕೂಡ ಒಳ್ಳೆ ಅಂತರದಲ್ಲೂ ಕೂಡ ಗೆದ್ದಿದ್ರು. ನಮಗೆಲ್ಲರೂ ಕೂಡ ಸಂತೋಷನೂ ಇದೆ, ಕೂಡ ಹೆಮ್ಮೆನೂ ಕೂಡ ಇದೆ. ಅದೇ ರೀತಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಅಂದರೆ ಕುಮಾರಸ್ವಾಮಿ ಅವರು ಇಂಥದ್ದು ಸಂದರ್ಭ ಅವರು ಅದನ್ನು ಬಿಡ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನು ಪ್ರಶ್ನೆನೇ ಇಲ್ಲ. ಅದು ಇಲ್ಲಿಗೆ ಎಲ್ಲವೂ ಕೂಡ ಮುಗಿದೋಗಿಲ್ಲ. ಖಂಡಿತ ಪಕ್ಷದ ಹಿರಿಯರು ವರಿಷ್ಠರು ಇದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಾರೆ. ಅವರಿಗೆ ಒಂದು ಸೂಕ್ತ ಸ್ಥಾನಮಾನಗಳನ್ನ ಬರುವಂಥ ದಿನಗಳಲ್ಲಿ ಕೊಡ್ತಾರೆ ಅನ್ನುವ ಸಂಪೂರ್ಣ ವಿಶ್ವಾಸ ನಮಗೆಲ್ಲರೂ ಕೂಡ ಇದೆ. ರಾಜ್ಯಸಭೆ ಮಾನ್ಯ ಹಿರಿಯರ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರವರ ಕಳಿಸೋದ್ರ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಯಾವುದೇ ರೀತಿ ಚರ್ಚೆಗಳು ಆಗಿರಲಿಲ್ಲ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೆಡಿಎಸ್ನ ಹಲವು ಹಿರಿಯರು ಮಾತಾಡಿದ್ದಾರೆ. ದೇವೇಗೌಡರು ರಾಜ್ಯಸಭೆಗೆ ಹೋಗಬೇಕಾಗಿತ್ತು, ರಾಜ್ಯಸಭೆಯಲ್ಲಿ ಇರಬೇಕಾಗಿತ್ತು. ಅವರು ರಾಜ್ಯದ ವಿಷಯಗಳನ್ನು ಪರಿಣಾಮಕಾರಿಯಾಗಿ ಪ್ರಸ್ತಾಪಿಸ್ತಾ ಇದ್ರು ಅಂತ. ನೋಡಿ, ದೇವೇಗೌಡರು ರಾಜ್ಯಸಭೆಗೆ ಮರು ಆಯ್ಕೆ ಆಗಬೇಕು ಅನ್ನೋ ವಿಚಾರ ರಾಜ್ಯದ ದೃಷ್ಟಿಯಿಂದ, ರಾಷ್ಟ್ರ ದೃಷ್ಟಿಯಿಂದ ಜನಾಭಿಪ್ರಾಯ ಆಗಿತ್ತು. ರಾಜ್ಯದ ನೀರಾವರಿ ಸಮಸ್ಯೆಗಳೇ
ಭಾಳ ಒತ್ತು ಕೊಟ್ಟು ಕೆಲಸ ಮಾಡಿ ಮಾತಾಡಿದ್ದಾರೆ. ನಮ್ಮದಿರೋದು 18 ಸೀಟು. ನಾವೇನಾದರೂ JDS ಇಂದ ದೇವೇಗೌಡರು ಈಗ ರಾಜ್ಯಸಭೆಯಲ್ಲಿ ಇದ್ದಾರೆ, ಮುಂದುವರಿಸಬೇಕು. ಆ ಮುಂದುವರಿಸೋ ಕೆಲಸವನ್ನು ನೀವು ದಯವಿಟ್ಟು ಸಪೋರ್ಟ್ ಕೊಟ್ಟು ಮಾಡಬೇಕು ಅಂತ BJPಯವರಿಗೇನಾರ ನಾವು ಅರ್ಜಿ ಕೊಟ್ಟಿದ್ದರೆ, ದೇವೇಗೌಡರು ಏನು ಬಯಸೂ ಇಲ್ಲ, ದೇವೇಗೌಡರು ನಾನು ಮರು ಆಯ್ಕೆ ಮಾಡಬೇಕಂತ ಬಯಸಲಿಲ್ಲ. ಇದು ವರಿಷ್ಠಗಳ ತೀರ್ಮಾನ ಇದೆ. ನಮ್ಮಲ್ಲಿ ಅದು ಯಾರು ಕೂಡ ಅವ್ರಿಗೆ ಕೊಡಬೇಕು ಅಂತ ಕೇಳಿರಲಿಲ್ಲ. ಅವ್ರು ಏನಾದರೂ ಕೂಡ ರಾಜ್ಯಸಭೆಗೆ ಹೋದರೆ ಖಂಡಿತ ಇವತ್ತು ರಾಜ್ಯದ ಹಿತಾಸಕ್ತಿ ಬಗ್ಗೆ ಅವರು ಪ್ರಶ್ನೆ ಎತ್ತುತ್ತಾರೆ. ಯಾವುದು ಜ್ವಲಂತ ಸಮಸ್ಯೆಗಳಿದೆ ಅದ್ರ ಬಗ್ಗೆ ಅವರು ಕಾಳಜಿ ಇಟ್ಕೊಂಡು ಕೇಳ್ತಾರೆ ಅಂತಕ್ಕಂಥ ಉದ್ದೇಶ ರಾಜ್ಯದ ಮತ್ತು ರಾಷ್ಟ್ರದ ಜನತೆಗಿದೆ. ದೇವೇಗೌಡರು ರಾಜ್ಯ ಮತ್ತು ರಾಷ್ಟ್ರದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಹೊರಡ್ತಾರೆ. ಅದರಿಂದ ಎಲ್ಲರ ಅಭಿಪ್ರಾಯ ಏನಿದೆ, ಅವರು ಕೂಡ ರಾಜ್ಯಸಭೆಯಲ್ಲಿದ್ದರೆ ಖಂಡಿತ ಜ್ವಲಂತ ಸಮಸ್ಯೆಗಳಿಗೆ ಅವರು ಪರಿಹರಿಸಲಿಕ್ಕೆ ನಮ್ಮ ಕಾರಣೀಭೂತರಾಗ್ತಾರೆ ಅಂತಕ್ಕಂಥದ್ದು ಒಂದು ಎಲ್ಲರ ಅಭಿಪ್ರಾಯ ಇದೆ. ಖಂಡಿತ ಅಸಮಾಧಾನ, ಈಗ ಕೇಳಿದರೆ ಅಸಮಾಧಾನ, ಬಟ್ ನಮ್ಮೆಲ್ಲರದು ಅಭಿಪ್ರಾಯ ಎಲ್ಲರೂ ಏನಿತ್ತು, ನಮ್ಮ ದೇವೇಗೌಡರಲ್ಲಿದ್ದರೆ ಒಂದು 4-6 ಕೆಲಸ ಆಗ್ತವೆ ಒಳ್ಳೆಯದು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಮನಸ್ಸಲ್ಲಿದೆ. ಅಭಿಪ್ರಾಯ ಅಂದರೆ ದೇವೇಗೌಡರದ ಒಬ್ಬ ರಾಷ್ಟ್ರ ನಾಯಕರು ರಾಜ್ಯಸಭೆಯಲ್ಲಿದ್ದರೆ ಈ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಳ್ಳೇದಾಗುತ್ತೆ ಅಂತಕ್ಕಂಥ ದೃಷ್ಟಿನಲ್ಲಿ ನಾವು ಒತ್ತಾಯ ಮಾಡಿದಂಥ ಒಂದು ದೇವೇಗೌಡರು ಸಾಹೇಬರು ಯಾವತ್ತೂ ಕೂಡ ನಾನು ರಾಜ್ಯಸಭೆಗೆ ಮಾಡಿ ಅಂತ ಎಲ್ಲೂ ಕೂಡ ಅಭಿಪ್ರಾಯ ವ್ಯಕ್ತ ಮಾಡಿಲ್ಲ. ಆದರೆ ಅಂಥವ್ರು ಅಲ್ಲಿಯ ನಾಯಕತ್ವವನ್ನು ಹೊಂದಿ ರಾಜ್ಯಸಭೆಯಲ್ಲಿ ಇದ್ರೆ ಅದಕ್ಕೆ ಒಂದು ಶಕ್ತಿ ಇರುತ್ತೆ ಅನ್ನೋ ಅಭಿಪ್ರಾಯವನ್ನು ನಾವು ವ್ಯಕ್ತ ಮಾಡಿದ್ವಿ. ಹೈಕಮಾಂಡ್ನಲ್ಲಿ ಏನು ಚರ್ಚೆ ಆಗಿದೆ, ನಮ್ಮ ನಾಯಕರಾದ ಕುಮಾರಣ್ಣವರು ಮೇಲ್ಮಟ್ಟದಲ್ಲಿ ಮೋದಿಯವರ ನಾಯಕತ್ವದಲ್ಲಿ ಏನೇನು ಚರ್ಚೆ ಆಗಿದೆ ಅನ್ನೋದು ಗೊತ್ತಿಲ್ಲ. ಜನರ ಭಾವನೆಗಳು ಮತ್ತು ನಮ್ಮ ಪಕ್ಷದ ಶಾಸಕರುಗಳು ಎಲ್ರಿಗೂ ಕೂಡ ಕೊನೆಯವರೆಗೂ ಕೂಡ ಆಗ್ತಾರೆ ಅನ್ನೋದು ಒಂದು ವಿಶ್ವಾಸವನ್ನ ಇಟ್ಕೊಂಡಿದ್ದು. ಬಿಜೆಪಿಯವರು ಯಾವ ತರ ನಿರ್ಧಾರ ಮಾಡಿದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ. ಈ ರಾಜ್ಯದ ಅಭಿವೃದ್ಧಿಗೆ ಇದಕ್ಕೆ ಲಾಸು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಿಜನೂ ಕೂಡ ಅವರಿದ್ರೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಮುಲಾಜಿಲ್ಲದಲ್ಲೇ ಮಾತಾಡ್ತಕ್ಕಂಥದ್ದು, ಪ್ರಧಾನಮಂತ್ರಿ ಹತ್ರ ನೇರವಾಗಿ ಮಾತಾಡಿ ಕೆಲಸಗಳನ್ನ ಮಾಡ್ತಕ್ಕಂಥ ಶಕ್ತಿ ಇದ್ದಂಥದ್ದು ಅವರೊಬ್ಬರಿಗೆ ಅಂತಕ್ಕಂಥದ್ದು ನನ್ನ ಪ್ರಧಾನಮಂತ್ರಿ ಅವ್ರು ಕರೆದು ಕೊಟ್ಟಿದ್ದಿದ್ರೆ ಗೌರವ ಅವ್ರಿಗೆ ಹೆಚ್ಚಿರೋದು. ನನ್ನ ಪ್ರಕಾರ ಗೌಡ್ರಿಗೇನು ಲಾಸ್ ಏನಿಲ್ಲ, ಬಟ್ ರಾಜ್ಯಕ್ಕೆ ಅನ್ಯಾಯ ಆಯ್ತು ಅಂತಕ್ಕಂಥದ್ದು ಎಲ್ಲರ ಮನಸ್ಸಲ್ಲಿ ಒಂದು ಕೊರಗಿದೆ. ಕಾಂಗ್ರೆಸ್ ನಾಯಕರುಗಳು ಕೂಡ ಬಿಜೆಪಿ ಅವರು ದೇವೇಗೌಡರಿಗೆ ಅವಕಾಶ ಮಾಡಿಕೊಡಬೇಕಾಗಿತ್ತು ಅಂದ್ರು. ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಅವರು ಹೇಳಿದ್ದಾರೆ, ಇದು JDSಗೆ ಮಾಡಿದ ಅವಮಾನ ಅಲ್ಲ, ರಾಜ್ಯಕ್ಕೆ ಮಾಡಿದ ಅವಮಾನ ಅಂತ. ಬೇಳೂರು ಗೋಪಾಲಕೃಷ್ಣ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊ. ಭಾರತೀಯ ಜನತಾ ಪಾರ್ಟಿ ಮತ್ತು NDA ಸರ್ಕಾರ, NDA ಪಕ್ಷ ಸನ್ಮಾನ್ಯ ದೇವೇಗೌಡರಿಗೆ ಅವರ ರಾಜ್ಯಸಭಾ ಸ್ಥಾನವನ್ನು ನಿರಾಕರಿಸಿದ್ದಾರೆ. ಇದು ದೇವೇಗೌಡರಿಗೆ ಆಗಿರ್ತಕ್ಕಂಥ ಅಪಮಾನ ಅಲ್ಲ, ಇದು JDSಗೆ ಆಗಿರ್ತಕ್ಕಂಥ ಅವಮಾನ ಅಲ್ಲ. ಭಾರತೀಯ ಜನತಾ ಪಾರ್ಟಿ ಮತ್ತು NDAದವರು ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಅಪಮಾನವನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕರ್ನಾಟಕದ ಜನತೆ ಅವರು ಕೊಡ್ತಾರೆ ಅಂತೇಳಿ ನನ್ನ ಭಾವನೆ. ಇದು ಬಹಳ ಬೇಸರ ಸಂಗತಿ. ಇದು ದೇವೇಗೌಡರಂತ ಒಬ್ಬ ಹಿರಿಯ ನಾಯಕರು ಈ ದೇಶದ ಪ್ರಧಾನಿಯಾದಂಥವ್ರಿಗೆ ಗೌರವ ಕೊಟ್ಟಿಲ್ಲ ಅಂತ ಏನು ಬಿಜೆಪಿಯವರು ಹೇಳ್ತಿದ್ರಿ. ನಾವು ಹಿಂದೆ ಸಹ ಮಾನ್ಯ ದೇವೇಗೌಡರಂತ ಮಾಜಿ ಪ್ರಧಾನಮಂತ್ರಿಗಳಿಗೆ ರಾಜ್ಯಸಭಾ ಮೆಂಬರ್ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಸಹಕಾರ ಕೊಟ್ಟು ಗೆಲ್ಸಿ ಕಳಿಸಿದ್ವಿ. ಆದರೆ ಅವರು ನಿರೀಕ್ಷೆಯಲ್ಲಿದ್ದರು, ಈ ಸರಿಯೂ ಸಹ ಬಿಜೆಪಿಯವರು ಸಪೋರ್ಟ್ ಕೊಡ್ತಾರೆ, ಬಹಳ ಅವರು ಹೊಂದಾಣಿಕೆ ಆಗಿರೋದ್ರಿಂದ ಖಂಡಿತ ಆಗುತ್ತಂತ ಬಹಳ ಜನ ನಿರೀಕ್ಷೆಯಲ್ಲಿಟ್ಟಿದ್ರು. ಬಿಜೆಪಿಯವರು ಇವತ್ತು ಒಬ್ಬ ಪ್ರಧಾನಮಂತ್ರಿಗೆ ಅನ್ಯಾಯ ಮಾಡಿದ್ದಾರೆ, ಮಾಜಿ ಪ್ರಧಾನಮಂತ್ರಿಯವರಿಗೆ ಅನ್ಯಾಯ ಮಾಡಿದ್ದಾರೆ. ಮೋದಿಜಿಯವರು ಬಹಳ ಆತ್ಮೀಯರಿದ್ರಪ್ಪ, ಅದ್ಯಾಕೆ ತಪ್ಪು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಇವತ್ತು. ಆದರೂ ಅವ್ರ ಪಕ್ಷ ಅವರಿದು, ಅದರಿಂದ ನಾವೇನು ಹೇಳಕ್ಕಾಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.